ಬೆಳಗ್ಗೆ 2:30 ಎದ್ದು 6 ಗಂಟೆ ಫ್ಲೈಟ್ ಹಿಡಿದು 1.5 ಗಂಟೆ ಟ್ರಾವೆಲ್ ಮಾಡಿ ನಿದ್ದೆಗಣ್ಣಲ್ಲಿ ಫೈನಲಿ ಹಿಯರ್ ವಿ ಎಂಟರ್ ತಿರುವನಂತಪುರಂ. ಸೊ ನೆಕ್ಸ್ಟ್ 4 days ಕೋವಲಂ ಮತ್ತು ತಿರುವನಂತಪುರಂ. ಸೊ 2 ಜಾಗದಲ್ಲಿ ಇಲ್ಲ, ಒಂದು ಅದು ಏರಿಯಾ ಹತ್ತಿರ ಗೊತ್ತಿಲ್ಲ, ಅದು ತಮಿಳ್ನಾಡಲ್ಲಿದೆ, ಅನಂತ್ಯ ರೆಸಾರ್ಟ್ಸ್ ಅಂತ. ಅಲ್ಲಿ 2 ದಿನ, ಆಮೇಲೆ ಕೋವಲಂ. ಈ ಬಾರ್ಡ್ರಲ್ಲಿ ಈಗ ಅನಂತ್ಯ ಮತ್ತು ಕೋವಲಂ ಬೀಚು, ಅದು ಬೈ ಲೇಕ್. ಸೊ ದ ಟ್ರಿಪ್ ಇಸ್ ದ್ಯಾಟ್. ಆ್ಯಂಡ್ ನಾವು ತಿರುವನಂತಪುರಂ ಅಲ್ಲಿ ಫಸ್ಟ್ ಟೈಮ್ ಬಂದಿರೋದು. ತಿರುವನಂತಪುರಂ ಬಿಸ್ನೆಸ್ಸಲ್ಲಿದೆಯಾ? ಮೊನಾಪಲಿನಲ್ಲಿ ಬರುತ್ತೆ ಬಿಸ್ನೆಸ್ ಇದರಲ್ಲಿ. ಹೌದು. ಸೊ ಹಾಗಾಗಿ ಅಲ್ಲೇ ನಾನು ತಿರುವನಂತಪುರಂ ಅಂತ ಹೇಳಿ ಟ್ರಿವಾಂಡ್ರಮ್ದು ಕಾರ್ಡೆಲ್ಲ ಆಡಿದ್ದಲ್ಲ. ಸೊ ಫೈನಲಿ ಹಿಯರ್ ಐ ಆಮ್. ಕಾರ್ಡಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಆಡಿದ್ದು. ಫೈನಲಿ ರಿಯಾಲಿಟಿಗೆ ಬರೋಕ್ಕೆ 41 ವರ್ಷ ಬೇಕಾಯಿತು. ಸೊ ಮಿಲ್ಕ್ ಟೀ, ಯು ಲವ್ ಬ್ಲ್ಯಾಕ್ ಟೀ ನೋ? ಸೊ ನಾವು ಬ್ಲ್ಯಾಕ್ ಟೀಗೋಸ್ಕರ ನಿಲ್ಸಿರೋದು. ಸೊ ಟ್ರಿಪ್ಪಲ್ಲೂ ಒಂದು ಮಜಾ ಇದೆ. ನಂಗೆ ಆ್ಯಕ್ಚುಲಿ ಏನಂದರೆ ಈ ಫ್ಯಾಮಿಲಿ ಜೊತೆ ಟ್ರಿಪ್ ಅಂತೆಲ್ಲ ಬಂದಾಗ ಆದ್ರೂ ಅಟ್ಲೀಸ್ಟ್ ಏನು ಶೂಟ್ ಗೀಟ್ ಮಾಡಿದ್ರೆ ಇರೋಣ ಅಂತ ಅಂದ್ಕೊಂಡು ಬರ್ತೀನಿ. 52 ನಮ್ಮಂಥವ್ರಿಗೆ ಹೆಂಗಂದ್ರೆ ಈ ಕ್ಯಾಮ್ರಾ ಮೈಕು ಇವೆಲ್ಲ ಒಂಥರ ಉಸಿರಾಡ್ದಂಗೆ. ಸೀರಿಯಸ್ಲಿ ಯು ಫೀಲ್ ಲೈಕ್ ಓ ಇಲ್ಲಿಗೆ ಬಂದಿದ್ದು ಆಪರ್ಚುನಿಟಿ ಮಿಸ್ ಆಗ್ಬಿಡತ್ತಲ್ಲ ಆ ಥರ ಅನಿಸ್ತಾ ಇರುತ್ತೆ. ಆ್ಯಂಡ್ ಟುಡೇ ಬಂದಾಗ ರಿಯಲೈಸ್ ದ ಪವರ್ ಆಫ್ ಇಂಟರ್ನೆಟ್. ಸೊ ನಾನು ಫ್ಲೈಟಿಗೆ ಎಂಟ್ರ್ ಆಗ್ತಾ ಇದ್ದೆ. ಫ್ಲೈಟ್ದು ಮೇನ್ ಅಟೆಂಡೆಂಟು ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಆನ್ ಬೋರ್ಡ್ ಅಂತ ಇದ್ರು. ಎಲ್ಲರಿಗೂ ಹಂಗಂತ ಇದ್ದವರು ರಿಯಲಿ ಪ್ಲೆಜರ್ ಟು ಹ್ಯಾವ್ ಯು ಆನ್ ದ ಫ್ಲೈಟ್ ಮ್ಯಾಮ್ ಅಂತ ನನಗೆ. ಮತ್ತು ಬಾಕಿಯವ್ರಿಗೆಲ್ಲ ಸೇಮ್ ಅದೇ. ಐ ವಾಸ್ ಆ್ಯಕ್ಚುಲಿ ವಂಡ್ರಿಂಗ್ ನನಗೇನೋ ಸುಮ್ಮನೆ ಟ್ರೀಟ್ಮೆಂಟ್ ಕೊಟ್ಟರು ಅಂತ. ಆಮೇಲೆ ನೋಡಿದ್ರೆ ಅವರು ನಮ್ಮ ಕನ್ನಡದವರು ಭಾಳ ಖುಷಿ ಪಟ್ಟು ಪ್ರೀತಿ ತೋರಿಸಿ ರಿಸೀವ್ ಮಾಡ್ಕೊಂಡ್ರು. ಸೀಟ್ ಹತ್ರ ವಾಟರ್ ಅಂತ ಕೊಟ್ಟು ಆಚೆಗೆ ಬಂದ್ಮೇಲೆ ಫೋಟೋ ತೆಗೆಸ್ಕೊಂಡು ಫೆಲ್ಟ್ ರಿಯಲಿ ನೈಸ್. ಐ ರಿಯಲಿ ವಂಡರ್. ನಾವು ನಮ್ಮ ಕೆಲಸನೇ ಮಾಡ್ತಾ ಇರೋದು ಜಸ್ಟ್ ಬಿಕಾಸ್ ವಿ ಆರ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ವಿ ಗೆಟ್ ಸೋ ಮಚ್ ಲವ್. ಅಷ್ಟೇ ಅಲ್ಲ, ಕೆಳಗಡೆ ಬರ್ತಿದ್ದಂಗೆ ಲಾಟ್ ಆಫ್ ಪೀಪಲ್ ಯುನೋ ಕಾಯ್ತಾ ಇದ್ರು ಕೆಳಗಡೆ ಫೋಟೋ ತೆಗಿಸ್ಕೊಳ್ಳೋಕ್ಕೆ. ಬಿಸಿ ಹೌ ಟು ಹ್ಯಾವ್ ದಿಸ್ ಅಷ್ಟು ಬಿಸಿನಾ? ಹೆಂಗೋ ಕುಡಿತಾ ಇದೆಯಾ? ಏನು ನೀನು ರೇಡಿಯೋ ಮಿರ್ಚಿ ಪ್ರಮೋಟ್ ಮಾಡ್ತಾ ಇದೆಯಾ? ಸಖತ್ ಹಾಟ್ ಮಗ. ಏನು? ಥ್ಯಾಂಕ್ ಯು ಸರ್. ಇಲ್ಲ ಬೇಡ. ಸೋ ಎಂಪಥೆಟಿಕ್ ಅಲ್ಲ? ಓಕೆ ನಾನು ಯಾ ಇರೋ ಡ್ರೈವರ್ ಭಾಳ ಚುರುಕು. ಥ್ಯಾಂಕ್ ಯು. ಬ್ಲಾಕ್ ತೆಗಿತಾ ಸರ್ಕಸ್ ಮಾಡ್ತಾ ಇದ್ನಲ್ಲ, ಅಷ್ಟರಲ್ಲೇ ನೋಡ್ಬಿಟ್ಟು ನೋಡಿ ಇಮ್ಮಿಡಿಯೇಟಾಗಿ ಅವ್ರು ತಂದು ಕೊಟ್ಬಿಟ್ರು. ಸೊ ಏನೋ ಕಟ್ಟನ್ ಚಾಯ್ ಅಂದ್ಬಿಟ್ಟು ಮಿಲ್ಕ್ ಚಾಯ್ ಕುಡಿತಾ ಇದೆಯಾ? ಇಲ್ಲ ಯು ವಾಂಟ್ ಟು ಈಟ್ ಸಮಥಿಂಗ್? ಬೇಡ. ದೇರ್ ಆರ್ ಸಮ್ ಸ್ನ್ಯಾಕ್ಸ್. ಬೇಡ. ಯು ಆರ್ ಸೇಯಿಂಗ್? ನಾವು ಡಯಟಲ್ಲಿ ಇದ್ದೀವಿ. ಓ ಯಾ, ಐ ಸಾ ಯುವರ್ ಡಯಟ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಲೌಂಜ್ಗೆ ಹೋಗ್ಬಿಟ್ಟು ಚೆನ್ನಾಗಿ ತಿಂದು ನಾನು ಅದೇ ಹೇಳ್ತಾ ಇದ್ದೆ, ನಾನು ಎಷ್ಟು ಲಕ್ಕಿ ನಾನು. ಆಡೋ ಕೆಲಸಕ್ಕೆ ಅಷ್ಟು ಪ್ರೀತಿ ಸಿಗುತ್ತೆ, ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ರು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಷ್ಟು ಕಷ್ಟಪಡ್ತೀವಲ್ಲ ವಾಸ್ ಲೈಕ್ ಬೆಳಗ್ಗೆಯಿಂದ ರಾತ್ರಿವರೆಗೂ. ನಾನು ಇವನೇನು ಕಷ್ಟಪಡ್ತಾನೆ ಮೇಲೆ ಕೂತ್ಕೊಂಡಲ್ಲಿ ಮನೆಯಿಂದ ವರ್ಕ್ ಮಾಡ್ತಾ ಇರ್ತಾನೆ, ಮನೆಯಲ್ಲೇ ಸ್ಟುಡಿಯೋ ಇರೋದ್ರಿಂದ. ಬಟ್ ಹೀ ಹ್ಯಾಂಡಲ್ಸ್ ಆಲ್ ದ ಡಾಗ್ಸ್ ಮಲ್ಲಿ. ಅವ್ರು ಹೆಂಗೆ ಬಂದು ಹೇಳ್ತಾರೆ ಗೊತ್ತಾ, ಲಕ್ಷ್ಮೀ ಬ್ರಹ್ಮಯ್ಯ ಅವ್ರ ಎಪಿಸೋಡ್ ನೋಡಿದೆ, ಅದು ನೋಡಿದೆ. ರಿಯಲಿ ಫೀಲ್ಸ್ ವೆರಿ ಗ್ರಾಟಿಫೈಯಿಂಗ್. ಸೊ ಥ್ಯಾಂಕ್ ಯು ಯೂನಿವರ್ಸ್, ಐ ರಿಯಲಿ ಲವ್ ಯು. ಆ್ಯಂಡ್ ಥ್ಯಾಂಕ್ ಯು ಆಡಿಯನ್ಸ್, ಮೋರ್ ಲವ್ ಟು ಯು. ಡೇವಿಸ್ ಸಿಂಗ್, ನೀನು ಡು ಯು ಬಿಲೀವ್ ಇನ್ ಯೂನಿವರ್ಸ್? Boss, we are living in the universe, no, I have to believe in it. ಕೇರಳಕ್ಕೆ ಬಂದರೂ ನಿನ್ನ ಡಬ್ಬ ಆನ್ಸರ್ಗಳು ತಪ್ಪಲಿಲ್ಲ ಅಲ್ಲ. ಸೊ ಹ್ಯಾವ್ ಯು ಮ್ಯಾನಿಫೆಸ್ಟೆಡ್ ಎನಿಥಿಂಗ್? ವಾಟ್ ಹ್ಯಾವ್ ಯು ಆಸ್ಕ್ ದಿ ಯೂನಿವರ್ಸ್? ಅರ್ಧ ಗಂಟೆ ಯೋಚನೆ ಮಾಡ್ತಾನೆ ನಾನು. I wanted one Kerala tea. ಸಿಕ್ತಾ? ನೀನೇನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು? ನಿನ್ನ ಹೆಂಡ್ತಿನೇ ನಿಂದು ಸೇರಿಸ್ಕೊಂಡು ಅಂತ ಉರಿತಾ ಇದ್ದೀನಿ ಅಲ್ವಾ? ಮೀನಿಂಗ್
ಐ ಆಮ್ ಓನ್ಲಿ ಸೊ ಆಂಬಿಷಿಯಸ್ ದಟ್ ಐ ಆಮ್ ಓನ್ಲಿ ಆಸ್ಕಿಂಗ್ ಅದು ಇದು ಅಂದ್ಕೊಂಡು ಆ ಥರ. ಈ ಲೈಫಲ್ಲಿ ಆಸೆಗಳೇನಿದೆ? ಪೀಸ್. ಯಾವ ಪೀಸು? 2 ಪೀಸಾ? ಲೆಗ್ ಪೀಸ್. ಲೆಗ್ ಪೀಸ್. ಕೇರಳದಲ್ಲಿ ಲಾಟ್ರಿ ಇದೆ ಮಗ. ಯಾ ಕೇರಳ ಮೇಲೆ ಲೀಗಲ್ ಲಾಟ್ರಿ. ಡೇವಸ್ ಲಾಟ್ರಿ ತಗೊಳ್ಳೋ ನೋಡಲಿ. ಲಕ್ಕಿ ಸೆಂಟರ್ ಅಂತೆ ಕೇರಳ ಲಾಟ್ರಿ. ವಾವ್. ಬಟ್ ಇಲ್ಲಿ ನೋಡು ಡೇವಸ್, ಇವ್ರದ್ದೇ ಲೈಫು. ಅಲ್ಲಿ ನೋಡ್ರಿ, ಬೆಳಗ್ಗೆ ಬೆಳಗ್ಗೆ ಲುಂಗಿ ಹಿಂಗಿ ಕಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ವುಡ್ ಯು ವಾಂಟ್ ಅ ಲೈಫ್ ಲೈಕ್ ದ್ಯಾಟ್? ನೀನಾ ಮಾತಾಡೋದೇ ಕಷ್ಟ, ನಿಂಗೆ ಸ್ಟ್ರೇಂಜರ್ಸ್ ಅಂದರೆ ಇನ್ನೂ ಕಷ್ಟ ಅಲ್ಲ? ಇಟ್ಕೋ. ಲಾಟ್ರಿ ಲಾಟ್ರಿ. ಹಾಂ, 25 rupees-ಆ? ಹಾಂ, 25 crores-ಆ? When is the lottery? Onam. Really people will get a? Tax-ಆ? 25 ಕೋಟಿ ಲಾಟ್ರಿ ಅಂತೆ, 500 ರೂಪಾಯಿ ಟಿಕೆಟ್ ಅಂತೆ. How many tickets did you buy? நீங்க எவ்வளவு டிக்கெட் வாங்குனீங்க? வாங்கணுமா? So வேற ஸ்டேட் வேற ஸ்டேட் காரா? ಬೇರೆ ಸ್ಟೇಟ್ ಅವರು ತಗೊಂಡ್ಬಂದು நாங்க வாங்க முடியுமா? வாங்கலாமா? ஐடி வேணுமா? ஒன்றும் வேண்டாம். ப்ரைஸ் அடிச்சிட்டுனா சின்ன அமௌண்ட் இங்கே லோக்கல்லே கிடச்சிடும். 1 lakh மேலே இருக்குன்னா அங்கே இங்கே போயிடணும். அங்கே லாட்ரி ஆஃபீஸ் இருக்கு. ஆஃபீஸ் போயிடும். ஐடி ஆதார் மட்டும். ಆಫ್ಟರ್ 1 hour ಡ್ರೈವಾ? 1.5 ಗಂಟೆ ಡ್ರೈವ್. ನಾನಂತೂ ಫುಲ್ ಕನ್ನಡ ಹಾಡುಗಳು ಕೇಳ್ಕೊಂಡು ನಿದ್ದೆ ಮಾಡಿಬಿಡೀನಿ. ಆಲ್ ಮೈ ಫೇವ್ರೆಟ್ಸ್ ಕಮಿಂಗ್. ಕುಣಿದು ಕುಣಿದು ಬಾರೆ, ಸಾಲುತ್ತಿಲ್ಲವೇನ್, ಆಲ್ ಆಫ್ ದ್ಯಾಟ್. ಲೊಕೇಶನ್ ಬಂತು. ಸೊ ಹಿಯರ್ ವಿ ಆರ್ ಅಟ್ ಅನಂತ್ಯ ರೆಸಾರ್ಟ್ಸ್ ಬೈ ದ ಲೇಕ್. ಇದು ಬಾರ್ಡ್ರಲ್ಲಿದೆಯಾ, ತಮಿಳ್ನಾಡು ಮತ್ತು ಕೇರಳ ಬಾರ್ಡ್ರಲ್ಲಿದೆ. ಬರ್ತಿದ್ದಂಗೆ ವಾವ್, ಹೂವಿಂದೆಲ್ಲ ಕೊಡ್ತಾರಲ್ಲ, ಹಾರ ಎಲ್ಲ ಹಾಕ್ತಾರೆ. ಬಟ್ ದಿಸ್ ಇಸ್ ವೆರಿ ಯುನೀಕ್. ಕಪ್ಪೆ ಚಿಪ್ಪಿಂದು ಕ್ಯೂಟ್. ವೆರಿ ಎಕ್ಸ್ಟ್ರೀಮ್ಲಿ ಸ್ಲೀಪಿ. ಬ್ಯೂಟಿಫುಲ್ ಪ್ರಾಪರ್ಟಿ. ಬಟ್ ಅಂದರೆ ದ ವೆಲ್ಕಮ್ ಲುಕ್ಸ್ ಅಮೇಝಿಂಗ್. ಬರ್ತಿದ್ದಂಗೆ ಲುಕ್ ದಿ ಇಂಪ್ರೆಷನ್. ನೋಡಿ ಅಲ್ಲಿ ಚೇರ್ ನೋಡಿ, ಅಲ್ಲಿ ಕ್ಯೂಟ್ ಗಣೇಶ, ಪವರ್ಫುಲ್ ಗಣೇಶ. ಆ ಕಡೆ ಫುಲ್ ಪ್ರಾಪರ್ಟಿ ತೋರಿಸಿದ್ರೆ ಚಕ್ಕದಾಗುತ್ತೆ. ನೋಡ್ತಾ ಇದ್ದೀರಾ? ನಿಧಾನ. ಈ ಥರ ಚೆನ್ನಾಗಿದೆಯಲ್ಲ, ನಮ್ಮನೆಗೂ ಮಾಡಿಸ್ಬೇಕು ಮೇಲೆ. ವೇಟಿಂಗ್. ಇಲ್ಲಿ ಕೋಸ್ಟರ್ಸ್ ನೋಡಿ ಚೆನ್ನಾಗಿದೆ. ಪಟ್ಟಂದು ಹೊಡೆಯೋಕ್ಕೂ ಚೆನ್ನಾಗಿದೆ. ಬರೀ ಚಚ್ಚೋದು ಹೊಡೆಯೋದು ಇದೆ ಐಡಿಯಾ ಬರುತ್ತೆ. ಇದೊಂದು ಚೊಂಬು ಹಳೆ ಕಾಲದ್ದು. ಇದೆಲ್ಲ ಇಟ್ಬಿಟ್ಟಿದ್ದು ಪ್ಲಾಸ್ಟಿಕ್ ಇಟ್ಟಿದ್ದಾರೆ. ನನಗಿಲ್ಲಿ ವಾವ್ ಬ್ಯೂಟಿಫುಲ್ ಆಗಿರೋ ವಾಟರ್ ಬಾಡಿ ಕಾಣಿಸ್ತಾ. ಇದು ನೋಡಿ, ಇದು ದಿಸ್ ಇಸ್ ವೆರಿ ಕ್ಯೂಟ್. ಇದು ನೋಡ್ರಿ, ಇದು ಸಖತ್ತಲ್ಲ. ಈ ಥರ ನಾನು ಲಿಲ್ಲಿನೇ ನೋಡಿಲ್ಲ. ಈಗ ಉದಾಹರಣೆಗೆ ಇದು ಲಿಲ್ಲಿನೇ. ಲೋಟಸೋ ಲಿಲ್ಲಿ ಅಂತ ಕನ್ಫ್ಯೂಷನ್ ಆಗುತ್ತೆ. ಐ ಥಿಂಕ್ ದಿಸ್ ಇಸ್ ಲಿಲ್ಲಿ. ಲೋಟಸ್ ಇನ್ನೂ ತುಂಬ ಅಗಲ ಇರುತ್ತೆ. ಬಟ್ ಇಟ್ ಇಸ್ ಬ್ಯೂಟಿಫುಲ್. ಈ ಥರದ್ದೆಲ್ಲ ನೋಡೋದು, ಫೋಟೋ ತೊಗೊಳ್ಳೋದು ಅಥವಾ ವಿಡಿಯೋ ತೊಗೊಳ್ಳೋದು, ದೆನ್ ಐ ಡೆಫಿನೆಟ್ಲಿ ಗೆಟ್. ನಮ್ಮ ಮನೆಯಲ್ಲಿ 2 ಲಿಲ್ಲಿ ಪಾಂಡ್ ಇದೆಯಲ್ಲ, ಅದಕ್ಕೆ ಹಾಕೋದು ಸಕ್ಕತ್ತಾಗಿದೆ ಅಲ್ಲ ನೇಚರ್. ಲೇಕಲ್ಲಿದೆ ನೋಡಿ, ಅದರ ಸುತ್ತಮುತ್ತನೇ ರೂಮ್ಸ್ ಎಲ್ಲ ಇರೋದು. ಕಾಟೇಜಸ್ ಕಾಣಿಸ್ತಾ ಇದೆಯಾ ಆ ಥರ. ಸೊ 1.25 ಗಂಟೆನಲ್ಲಿ ನಮಗೆ ಕಾಟೇಜ್ ಕೊಡ್ತಾರೆ. ಅಲ್ಲಿವರೆಗೂ
just chilling. I really love this. Feels so nice. ಮದುವೆ ಗಂಡು. ಏನಪ್ಪ ಚೆನ್ನಾಗಿದೆಯಾ ಪ್ರಾಪರ್ಟಿ? ಮತ್ತೆ ಮದುವೆ ಮಾಡ್ಕೋತೀಯಾ? ಏನಿದು? ವಾಟ್ ಇಸ್ ದಿಸ್ ಕಾಲ್ಡ್? ಈಗ ಫಸ್ಟ್ ಆಫ್ ಆಲ್ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್. ಮತ್ತೆ ಮದುವೆ ಮಾಡ್ಕೋತೀಯಾ? ಹ್ಞೂ ಅಂತೀಯಾ? ವಾಟ್ ಯು ಮೀನ್ ವಿತ್ ಯು ಓನ್ಲಿ? ಡೌ Please say ಡೌ what? ಡೌ ಡೌ. ನಾವು ವಾಕ್ ಪ್ರಾಪರ್ಟಿನಲ್ಲಿ ಶುರು ಮಾಡಿದ್ವಿ. ರೂಮ್ ಇನ್ನೂ ಕೊಡಬೇಕು. ಅಷ್ಟರಲ್ಲಿ ಡೇವಿಸ್ ಅವರು ಓಹೋ ಡೇವಿಸ್ ಮುಂಗಾರು ಮಳೆ ಕ್ಲೈಮ್ಯಾಕ್ಸಲ್ಲಿ ಇದೆ ಗೊತ್ತಾಯಿತು. ಏನು ಹೇಳೋದ್ರ ಹೆಸರು? ಜ್ಞಾಪಕ ಇಲ್ಲ. ದೇವದಾಸು ಟೂ ಮೆನಿ ದೇವದಾಸ. ಹಾಯ್, ಎಷ್ಟೊಂದಿದೆ. ಏನೋ ರ್ಯಾಬಿಟ್ ಇಡ್ಲಿ ತಿಂತಾ ಇದೆ ನೋಡ್ರಿ ಇಲ್ಲಿ ಇಡ್ಲಿ. ಕ್ಯಾರೆಟ್ ಕೊಟ್ಟಿಲ್ವಾ? ಈಗ ಮಲ್ಕೊಂಡಿರೋದು ನೋಡೋರು ಇಷ್ಟುದ್ದಕ್ಕೆ ಕ್ಯೂಟಾಗಿ. ಓಪನ್ ಬ್ಯಾಡ್ಮಿಂಟನ್ ಕೋರ್ಟ್. ಇದೇನಂತ ಕರೀತಾರೆ? ಪ್ಲೇ ಜಿಮ್ಮ. ರೋಪ್ ವಾಕ್. ರೋಪ್ ವಾಕ್. ರೋಪ್ ಇದೇನಿದು? ಇದ್ರ ಮೇಲೆ ನಡಿಬೇಕಾ? ಪುಟಾಣಿ ಮಕ್ಳಿಗಿರ್ಬೇಕಿದು. ಬಚ್ಚು ಕಾಯ ಬಾಯಿ. ಇದು ಕೂಡ ಇದೆ ಸ್ಲೈಡು. ಇದಾ ಒಂದಿನ ಫೈರ್ ಹಾಕಿಲ್ಲ ಅನ್ಸತ್ತಲ್ಲಿ. ಇದೋಡ ನೋಡಲ್ಲ. ಓಹ್ ಲಿಲ್ಲೀಸ್. ಈ ಏರಿಯಾ ಸಕ್ಕತ್ತಾಗಿದೆ ನೋಡ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ವೆಲ್ಕಮ್ ಟು ಸ್ಟೋನ್ ಏಜ್. ಎಷ್ಟು ಕ್ಯೂಟ್ ಇದೆ ಇದು. ಸ್ಟೋನ್ ಬುದ್ಧಿ. ಹಿಂಗೆಲ್ಲ ಇಷ್ಟ ಮಾಡ್ತಾರೆ. ಬ್ಯೂಟಿಫುಲ್ ಆಗಿದೆ ಇದು. 2 ನಿಮಿಷ ಕೂತ್ಕೊಳ್ಳೋಕೆ ಚೆನ್ನಾಗಿ. ನಂಗೆ ಸಕ್ಕತ್ ಇಷ್ಟ ಆಗಿದ್ದಲ್ಲ ಔಟ್ಫಿಟ್ಸ್. ಎಲ್ಲ ತೆಂಗಿಂದು ಮೊಟ್ಟೆ ಇರುತ್ತಲ್ಲ ಅದಕ್ಕೆ ಅದು ಇದಕ್ಕೇನು ಸಪ್ರೇಟ್ ಮತ್ತೆ ಪಾಟ್ ಗಿಟ್ ಅಂತೆಲ್ಲ ಏನು ಬೇಡ. ದಟ್ ವಿಲ್ ರಿಟೈನ್ ವಾಟರ್ ಆಲ್ಸೋ. ಹೌದು ನಾವೆಲ್ಲ ಬೆಂಗಳೂರಲ್ಲಿ ಕೋಕೋ ಪೀಟ್ ತೊಗೊತೀವಿ. ಈ ತೆಂಗಿನ ಮೊಟ್ಟೆನೇ ಹಾಕ್ತಾರೆ. दिस इज ओल्ड इदु मगा क्या बोलते हैं दिल मेक नो ग्राइंडर. ಇದಾ सी उसका स्मॉल पार्ट्स दे क्या रखा है मिनी वर्जन्स. ಹಳೆ ಕಾಲದಲ್ಲಿ ಕುಡ್ತಾ ಇದ್ರಲ್ಲ ಅದು ಇದು ಎಲ್ಲ ಹೋಗಿ ಒಪ್ಕೋಬೋದು. ಆ ಕಡೆ ನೋಡಿ ಸ್ವಾದ್ ಸ್ವಾದ್ ಇಸ್ ದ ರೆಸ್ಟೋರೆಂಟ್. ಸೋಮ ಅದು ಗೊತ್ತಿಲ್ಲ. ಅಸ್ತಿತ್ವ ಇಸ್ ದ ಸ್ಪಾ. ಸೋಮ ಇದೆಯಲ್ಲ, ಸೋಮ ಅಂದರೆ ಇದು ಕುಡಿಯೋದು. हाँ सोमा इज द बार. ಓ ಇಲ್ಲ ನೋಡಿ, ಪ್ರಾಣ ತತ್ವ ಚಕ್ರ ಸಿದ್ಧಿ ವೇದ ಸಾಧನ. सिद्धि हमारा उधर है. फिर सिद्धि हमारा. ಸಿದ್ಧಿನಾ? ಮನೆ ಹಿಂಗಿರ್ಬೇಕು ಮಗ, ಸೆಂಟ್ರಲ್ ಒಂದು ಮನೆ ಇದರ ಸುತ್ತ. ಇದು ಲಿಲ್ಲಿ, ಇದು ಲೋಟಸ್. ಡಿಫ್ರೆನ್ಸ್ ನೋಡಿದ್ಯಾ? ಲೋಟಸ್ ರೋಡ್ ಎಲೆ ಹೇಗಿದೆ, ಇಲ್ಲಿ ಹೀಗಿರುತ್ತೆ. ಓ ಇಲ್ಲೂ ಅಷ್ಟೇ ಫುಲ್ ಲೋಟಸ್, ಪರ್ಪಲ್ ಲೋಟಸ್ ಇದೆ. ಇದು ಲೋಟಸ್. ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಅಲ್ಲ? ಹೌದು. ಇವಾಗ ಇಲ್ಲ, ನಾಳೆಯಿಂದ. ಏನದು? ವಾಟ್ ಫ್ರೂಟ್ ಇಸ್ ದಿಸ್? ನೋಡಿದೆ ಓದಿಗ ತಬೇಕೋ ತೋರಿಸ್ಬೇಕು. क्या क्या क्या? ओ in India. Notice the hood. Oh, ida hooded flowers, the pushpam. Linga pushpam. Oh,
कहीं अदर साइड ऑफ द हिल्स इज मॉम डैड का घर. ಇಲ್ಲಿಂದ ಹೀಗೆ ಬಂದರೆ ಬ್ಯೂಟಿಫುಲ್. Here you find the huge lake. Beautiful lake da. Next 2-3 days, technically 4 days. ನೋಡೋಣ ಎಷ್ಟು ಬ್ರೇಕ್ ತೊಗೊತೀನಿ, ಎಷ್ಟು ಚಿಲ್ ಮಾಡ್ತೀನಿ ಅಂತ. ರಿಯಲಿ ವಾಂಟ್ ಟು ಸ್ಟೇ ಅವೇ. ತಲೆ ಎಷ್ಟು ಓಡತ್ತಂದರೆ ಅಪ್ಪಾ. ಐ ವಾಂಟ್ ಟು ರೀಡ್, ಐ ವಾಂಟ್ ಟು ಡೂ ಲಾಟ್ ಆಫ್ ಥಿಂಗ್ಸ್. ಬೈ ದ ವೇ, ಹೌ ಇಸ್ ಮೈ ನೋಸ್ ಪೆನ್? ನಂಗೆ ಮೂಗು ಚುತ್ತಿಸ್ಕೊಂಡು ತುಂಬ ವರ್ಷನೇ ಆಯಿತು, ಬಟ್ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಯಾವಾಗಲಾದ್ರು ಮೂಡ್ ಬಂದಾಗ ಹಾಕೋತೀನಿ. ಮತ್ತು ಪಾಡ್ಕಾಸ್ಟಲ್ಲೆಲ್ಲ ತುಂಬ ಜನ ಬಂದು ಹೇಳ್ತಾರೆ ಗೊತ್ತಾ, ಈಗ ಅದರದ್ದು ಕಲ್ಚರಲ್ ಸೈಡ್ ಮೂಗಿಗೆ ಚುಚ್ಕೊಂಡ್ರೆ ಹೆಣ್ಮಕ್ಳಿಗೆ ಎನರ್ಜಿ ವಿಚಾರವಾಗಿ ಅದೊಂದು ಕಾಮ್ ಇದು ಕೊಡುತ್ತೆ ಅಂತೆಲ್ಲ ಏನೋ ಹೇಳ್ತಾರಲ್ಲ. ಸೊ whenever I feel the need emotionally, when I'm little vulnerable, I think I'll do all of this. Mentally when you're strong, I'm like, ಓಕೆ ಅಲ್ಲ ನಾನು ಬಿಡಲ್ಲ ನಂಬಲ್ಲ ಥರ. ಆರ್ ಯು ವಿಲ್ ಬಿ ಇದರ್ ಡೂಯಿಂಗ್ ಇಟ್ ಫಾರ್ ಸ್ಟೈಲ್. ಸೊ ವೇಟಿಂಗ್ ಫಾರ್ ನಮ್ಮ ಅತ್ತೆ ಮಾವ ಬರ್ತಿದ್ದಂಗೆ ಒಂದು ರೂಮ್ ಕೊಡ್ತಾರೆ, ಹೋಗಿ ಚಿಲ್ ಮಾಡೋದು ಅಷ್ಟೇ. ಈಗ ಅವ್ರನ್ನೂ ಕರ್ಕೊಂಡು ಹೋಗ್ಕೊಂಡು ಬರ್ಬೇಕಲ್ಲ, ಡಬಲ್ ಟೂರ್ ಗೈಡ್ ಥರ. ಸೊ ವಿ ಆರ್ ಪ್ಲೇಯಿಂಗ್ ಅ ಗೇಮ್. ಇಲ್ಲಿ ಗಾರ್ಡನ್ ರಾದರ್ ಇಲ್ಲಿರೋ ತೋಟದಲ್ಲಿ ತುಂಬ ಪ್ಲಾಂಟ್ಸ್ ಇದೆ, ನಮ್ಮ ಮನೆಯಲ್ಲಿರೋದು. ಈಗ ಡೇವಸಿ ಕೇಳ್ತಾ ಇದ್ದೀನಿ ಈ ಪ್ಲಾಂಟ್ ಎಲ್ಲಿದೆ ಅಂತ. ನೀವು ನೋಡಿ ಅದನ್ನು. ಎಷ್ಟು ನಾನು ಮನೆಯಲ್ಲಿ ಗಾರ್ಡ್ನಿಂಗ್ ಅಂತ ಪರ್ಸ್ಕೋತೀನೋ, ಇವನಿಗೆ ಝೀರೋ ಇಂಟ್ರೆಸ್ಟ್. ಈ ಗಿಡ ಡೇವಸ್ ಮನೆಯಲ್ಲಿ ಅದು ಏನು ಮಾಡ್ತೀಯ ನೀನು? ಎಲ್ಲಿದೆ ಇದು? ಫ್ರೆಂಡ್ ಗಾರ್ಡನ್. ರಾಂಗ್. ಒದೆ ತಿಂತೀಯ ನೀನು, ಇದನ್ನು ಫೋಕಸೇ ಮಾಡಿರಲ್ಲ. ಇವನು ಎಷ್ಟು ಗುಗ್ಗು ಅಂದರೆ ಅದು ರಾಂಗ್. ಇನ್ನು ಎಷ್ಟು ಅಂದರೆ ಅಬ್ಸರ್ವೇಷನ್ ಪವರ್ ಇವನು. ನೆನ್ನೆ ನೋಸ್ ಪಿನ್ ಹಾಕೊಂಡು ಬಂದು ನಿಂತಿದ್ದೀನಿ. ಡೇವಿಸ್ ವಾಟ್ ಇಸ್ ದ ಚೇಂಜ್? ಓ ಚೇಂಜ್ ಯು ಸಿ ಆನ್ ಮೈ ಫೇಸ್ ಅಂದರೆ 10 ನಿಮಿಷ ಸುಮ್ಮನೆ ನೋಡಿದ್ದಾನೆ. ಡೇವಿಸ್ ಯು ಬ್ಯಾಡ್. ಉತ್ತರ ಕೊಡು. You used to wear nose pin before da. ಸೊ ಅಷ್ಟೇನೋ ಡಿಫ್ರೆನ್ಸ್ ಕಾಣಿಸಿಲ್ಲ ನನಗೆ. ಏನಾದರೂ ಒಂದು ಹೇಳಿ, nose was not there. ಏನಾದರೂ ಒಂದು ಹೇಳಿ ಜಾರ್ಕೋತಾನೆ. That's why not giving Uttara is better. ಸರಿ ಇದು ಎಲ್ಲಿದೆ ಹೇಳ? ಹಾಂ, ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಅಮ್ಮ ಫೋಟೋ ಇರೋ ಜಾಗದಲ್ಲಿ 2 ಗಿಡ ಉದ್ದಕ್ಕಿರೋದು. ಮೊನ್ನೆ ಮೆಡಿಟೇಷನ್ ಮಾಡಬೇಕಾದಾಗ ಫೇಸಕ್ಕೆ ಬಂದಿತ್ತಲ್ಲ ಸೇಮ್ ಗಿಡ. ಇಂಡೋರ್ ಇದು ಮತ್ತೆ. ಹೌದು, ಮರಕ್ಕೆ ಅಂದರೆ ನೆಲಕ್ಕೆ ಹಾಕಿದ್ರೆ ಹೀಗೆ ದೊಡ್ಡದಾಗಿ ಮಾಡುತ್ತೆ. ಊಟ ಟೈಮ್. ಏನಿದ್ರ ಹೆಸರು? ಯೂಸೆ ಏನೋ ಒಂದು ಹೆಸರು. That's mom and dad. You guys are coming in the vlog after a long time. Lot of them ask, COVID के time में we were doing vlogs, no? Yelli your mother-in-law not coming in vlogs. ವಾವ್. ಸೊ ದಿಸ್ ಇಸ್ ದ ಪ್ರಾಪರ್ಟಿ. ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ.
ಅಲ್ವಾ? ಲೈಕಿಂಗ್ ಇಟ್? ಐ ಆಮ್ ಲವಿಂಗ್ ಇಟ್. ಅಲ್ಲಿ ನೋಡಿ ನಮ್ಮ ಅತ್ತೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಡೇವಿಸ್ ಮತ್ತು ಅವರಪ್ಪ ಸ್ವಿಮ್ ಮಾಡೋಕ್ಕೆ ಅಂತ ಗಾನ್ ಟು ಚೇಂಜ್ ದ to change into swimwear, getting into the water, father and son. Chalo. Hey, without permission, don't take. Without consent, don't take my topless photo. ಎಷ್ಟು ಸ್ವಿಮ್ ಮಾಡಕ್ಕೆ ಬರುತ್ತೆ? He can't swim, only dad can at least swim. ಇದೆ ಫ್ರೇಮ್ ಗೊತ್ತಾ? ಹೆಂಗಿದೆ ಅಂತ? ಒಳ್ಳೆ ಫ್ರೇಮ್ ಇಟ್ಟಿನಿ. ಫಿಶಿಂಗ್ ಅಥವಾ ಅದೇ ಜಸ್ಟ್